ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಇದೊಂದು ಜಸ್ಟ್ ರಿಮೈಂಡರ್ ವಿಡಿಯೋ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಯು ಜಿ CET ಮತ್ತು ಯು ಜಿ ನೀಟ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎಂಟ್ರಿ ನಡೀತಾ ಇದೆ. ಸೊ ತಾವೆಲ್ಲರೂ ಆಪ್ಷನ್ ಎಂಟ್ರಿಯನ್ನು ಕರೆಕ್ಟಾಗಿ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ಆರ್ ನಾಟ್ ಡನ್ ಯುವರ್ ಆಪ್ಷನ್ ಎಂಟ್ರಿ ಟಿಲ್ ನೌ, ಸೊ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 9ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ಟೈಮ್ ಇದೆ. ಇದು 10 AM 10 PM ಅಲ್ಲ, 10 AM 9ನೇ ತಾರೀಕು 10 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನು ಮಾಡಿಲ್ಲ ಅಂಥವರೆಲ್ಲರೂ ಕೂಡ ಮೊದಲು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿಯನ್ನು ಮೊನ್ನೆ 6ನೇ ತಾರೀಕಿಂದನೇ ಬಿಟ್ಟಿದ್ದಾರೆ. ಸೊ ನಾಳೆ ಬೆಳಗ್ಗೆ 10 ಗಂಟೆಯ ಒಳಗೆ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, 10 ಗಂಟೆಗೆ ಲಾಕ್ ಆಗ್ತದೆ. ಸೊ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ದೇರ್ ಆನ್ 11/8/2023 ಆಫ್ಟರ್ 6 PM. ಸೊ ಅಂದರೆ 11ನೇ ತಾರೀಕು ಸಂಜೆ 6 ಗಂಟೆ ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಅದಾದಮೇಲೆ ರಾತ್ರಿ 8 ಗಂಟೆಯಿಂದ ಅಂದರೆ 11ನೇ ತಾರೀಕು 8 ಗಂಟೆಯಿಂದ 14ನೇ ತಾರೀಕಿನವರೆಗೆ ಅಂದರೆ 4 ದಿವಸ ಟೈಮನ್ನು ಕೊಟ್ಟಿರ್ತಾರೆ. ಬೆಳಗ್ಗೆ 11 ಗಂಟೆಯ ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಬೋದು. ಅಂದರೆ ನೀವು ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು. ಭಾಳ ಜನ ವಿದ್ಯಾರ್ಥಿಗಳು ಆ್ಯಡ್ ಮಾಡೋದಕ್ಕೆ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬರ್ತದ. ಆ್ಯಡ್ ಮಾಡ್ಬೋದು, ಅಲ್ಟರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ನಿಮಗೆ ಏನು ಬೇಕು ಎಲ್ಲ ಮಾಡ್ಬೋದು. ಹೊಸದಾಗಿ ನೀವು ಬೇಕಾದರೂ ಅಷ್ಟು ಚೇಂಜ್ ಮಾಡಿ ಇನ್ನೊಂದು ಕಾಲೇಜಸ್ ಇನ್ನೊಂದು ಲಿಸ್ಟೇ ಹಾಕ್ಬೋದು. ಬಟ್ ಏನು ಬೇಕಾದರೂ ಮಾಡ್ಬೋದು. ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನೀವು ಮಾಡಬಹುದು. ಅದಾದ ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಏನಿದೆ 16ನೇ ತಾರೀಕು ಅನೌನ್ಸ್ ಆಗ್ತದೆ 6 ಗಂಟೆ ಆದಮೇಲೆ. ಅದರ ಮುಂದಿನ ಚಾಯ್ಸಸ್ಗಳೇನಿರ್ತದೆ ಅಥವಾ ಮುಂದಿನ ಒಂದು ಇನ್ಫಾರ್ಮೇಷನ್ ಏನಿದೆ ಅದನ್ನು ಡೀಟೇಲ್ ಆಗಿ ಮುಂದೆ ತಿಳಿಸಿಕೊಡ್ತಾರೆ. ಸೊ ಇದಿಷ್ಟು ಇವತ್ತಿನ ಒಂದು ರಿಮೈಂಡರ್ ಅಂತ ಅಂದ್ಕೊಳ್ಳಿ. ನಾಳೆ ಬೆಳಗ್ಗೆ 10 ಗಂಟೆಯ ಒಳಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ ಮುಗಿಸ್ಕೊಳ್ಳಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.